ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಮೊದಲಿಗೆ ಪ್ರತಿದಿನಕ್ಕೆ ನಿಮ್ಮೊಂದು ಮೊಬೈಲ್ ಡೇಟಾ ಇಂಟರ್ನೆಟ್ ಎಷ್ಟು ಯೂಸ್ ಮಾಡ್ತಾರಂತ ನೀವು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ನಾನು ಕೂಡ ತಿಳ್ಕೊತೀನಿ ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ದಿನಕ್ಕೆ ಎಷ್ಟು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಉಂಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಟೈಟಲ್ ಅಂದರೆ ಈ ಒಂದು ನಿಮಗೆ ತಮ್ಮನೇಲಿ ನೋಡಿ ಈಗಾಗಲೇ ಆ್ಯಕ್ಚುಲಿ ಉಂಟು ಈ ಒಂದು ಯಾವ ಒಂದು ಟಾಪಿಕ್ ರಿಲೇಟೆಡ್ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಪ್ರತಿಯೊಬ್ಬರು ಕೂಡ. ಯಾಕಪ್ಪ ಅವರೊಂದು ಮೊಬೈಲ್ ಇಂಟರ್ನೆಟ್ ಆನ್ ಮಾಡಿ ಜಸ್ಟ್ ಎರಡರಿಂದ ಅಂದರೆ 1 ಅವರ್ಸಿಂದ 2 ತಾಸು ಅಂದರೆ 2 ಅವರ್ಸ್ ಏನಾದರೂ ಯೂಟ್ಯೂಬ್ ಮತ್ತು ಅದ್ರ ಜೊತೆ ಫೇಸ್ಬುಕ್ ಏನಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ ತಕ್ಷಣ ಅವರೊಂದು ಮೊಬೈಲ್ ಡೇಟಾ ಇಂಟರ್ನೆಟ್ ಅನ್ನೋದು ಏನಾಗ್ತದೆ 50% ಖಾಲಿ ಅಂತ ಈ ರೀತಿ ಒಂದು ಮೆಸೇಜ್ ಬರುತ್ತೆ. ಅದೇ ರೀತಿ ಕೂಡ ನಿಮ್ಮ ಒಂದು ಅಂದರೆ ಜಸ್ಟ್ 10 ಮಿನಿಟ್ಸ್ ಬಿಟ್ಟು ಅದರ ನಂತರ ನಿಮಗೆ 90% ನಿಮ್ಮೊಂದು ಇಂಟರ್ನೆಟ್ ಖಾಲಿ ಆಗಿದೆ ಅಂತ ಈ ರೀತಿ ನಿಮಗೆ ಮೆಸೇಜ್ ಬರುತ್ತೆ. ಇದರಿಂದ ಪ್ರತಿಯೊಬ್ಬರು ಕೂಡ ಒಂದು ಇಡಿಟೇಟ್ ಅಂದರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕಂದರೆ ನಾವು ಮೊಬೈಲ್ ಡೇಟಾ ಇಂಟರ್ನೆಟ್ ನಾವು ಏನು ಯೂಸ್ ಮಾಡಿಲ್ಲ, ಆದ್ರೆ ಬಟ್ ನಮ್ಮೊಂದು ಮೊಬೈಲ್ ಡೇಟಾ ಇಂಟರ್ನೆಟ್ ಖಾಲಿ ಆಯಿತು. ಆ್ಯಕ್ಚುಲಿ ಉಂಟು ಪ್ರತಿದಿನಕ್ಕೆ ಮ್ಯಾಕ್ಸಿಮಮ್ ಉಂಟು ಒಬ್ಬರು 1 GB ಇಂಟರ್ನೆಟ್ ರಿಚಾರ್ಜ್ ಮಾಡಿರ್ತಾರೆ ಪ್ರತಿದಿನಕ್ಕೆ. ಅಂದರೆ ಪ್ರತಿದಿನಕ್ಕೆ ಇಂಟರ್ನೆಟ್ ರಿಚಾರ್ಜ್ ಮಾಡಿರ್ತಾರೆ. ಇನ್ನು ಕೆಲವೊಂದಷ್ಟು ಜನ ಏನು ಮಾಡ್ತಾರೆ 1 GB ಇಂಟರ್ನೆಟ್ ರಿಚಾರ್ಜ್ ಮಾಡುತ್ತೆ. ಇನ್ನು ಕೆಲವೊಂದಷ್ಟು ಜನ ಪ್ರತಿದಿನಕ್ಕೆ 2 GB ಅವ್ರಿಗೆ ಈ ರೀತಿ ಇಂಟರ್ನೆಟನ್ನು ಹಾಕ್ಸಿರ್ತಾರೆ. ಆದ್ರೆ ಬಟ್ ಅವ್ರ ಇಂಟರ್ನೆಟ್ ಖಾಲಿ ಆಗಿದ್ದು ಮೆಸೇಜ್ ಬರುತ್ತೆ. ಆದ್ರೆ ಬಟ್ ಅವ್ರು ಏನು ಯೂಸ್ ಮಾಡಲ್ಲ. ಮ್ಯಾಕ್ಸಿಮಮ್ ಬಿಟ್ಟು ಪ್ರತಿದಿನ ಮ್ಯಾಕ್ಸಿಮಮ್ ದಿನಕ್ಕೆ ಏನು ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಜಾಸ್ತಿ ಅಂದರೆ ಜಸ್ಟ್ ಒಂದು ಯೂಟ್ಯೂಬ್, ಸೆಕೆಂಡ್ ಬಂದ್ಬಿಟ್ಟು ಫೇಸ್ಬುಕ್, ಥರ್ಡ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್, ಫೋರ್ತ್ ಬಂದ್ಬಿಟ್ಟು ವಾಟ್ಸಪ್. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಆದ್ರೆ ಬಟ್ ಈ ಒಂದು ಅಪ್ಲಿಕೇಶನ್ನಿಂದನೇ ನಿಮ್ಮ ಒಂದು ಇಂಟರ್ನೆಟ್ ಖಾಲಿ ಆಗ್ತಿದೆ, ನಿಮಗೆ ಗೊತ್ತಿರಲ್ಲ ಅದು. ಆದರೆ ಪ್ರತಿಯೊಬ್ಬರಿಗೆ ಅದನ್ನು ತುಂಬ ಸಿಂಪಲ್. ಈಗ ನಿಮ್ಮೊಂದು ಇಂಟರ್ನೆಟ್ ಏನಿಲ್ಲ ಬೇಗ ಖಾಲಿ ಆಗ್ತದೆ. ಜಸ್ಟ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಇರುತ್ತೆ. ಜಸ್ಟ್ ಈ ಸೆಟ್ಟಿಂಗ್ಸ್ಗಳು ಮಾಡಿದರೆ ನಿಮ್ಮೊಂದು ಇಂಟರ್ನೆಟ್ ಅನ್ನೋದು ಕೆಲವೊಂದಷ್ಟು ಸೇವ್ ಆಗುತ್ತೆ. ಸೇವ್ ಅಂದರೆ ನೀವು ಈಗೇನು ಇಂಟರ್ನೆಟ್ ಯೂಸ್ ಮಾಡ್ತಲ್ಲ ಇದೇ ಒಂದು ಇಂಟರ್ನೆಟ್ಟಿಂದ ನೀವು ಪ್ರತಿದಿನ ಅಂದರೆ ಸಾಯಂಕಾಲವರೆಗೆ ನೀವು ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಅನ್ನೋದು ಖಾಲಿ ಆಗಲ್ಲ. ಆ ರೀತಿ ನೀವು ನಿಮ್ಮೊಂದು ಇಂಟರ್ನೆಟ್ ಸೇವ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಸೇವ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಇವತ್ತೊಂದು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಬಟನ್ ಟನ್ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ನೋಡ್ತಾರೆ. ಜಸ್ಟ್ ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಂಡೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮುಂದೆ ನೋಡ್ತೀನಿ ಪ್ರತಿದಿನ ಮ್ಯಾಕ್ಸಿಮಮ್ ನಾವು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋದು ಏನಂದರೆ ಒಂದು ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಸೆಕೆಂಡ್ ಬಂದ್ಬಿಟ್ಟು ವಾಟ್ಸಪ್ಪು, ಥರ್ಡು ಇನ್ಸ್ಟಾಗ್ರಾಮ್, ಫೋರ್ತು ಫೇಸ್ಬುಕ್. ಇವು ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಇಂದು ಬಿಟ್ಟರೆ ನಾವು ಏನು ಮಾಡಲ್ಲ. ಆದ್ರೆ ಬಟ್ ಇದಕ್ಕೆಲ್ಲ ಇಂಟರ್ನೆಟ್ ಖಾಲಿ ಆಗ್ತಾ ಇದೆ. ತುಂಬ ಸಿಂಪಲ್. ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ. ಈ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ನಿಮ್ಮ ಇಂಟರ್ನೆಟ್ ಅನ್ನೋ ಸೇವ್ ಆಗುತ್ತೆ. ನೀವು ಸಾಯಂಕಾಲವರೆಗೂ ಆರಾಮಾಗಿ ಇಂಟರ್ನೆಟ್ ಖಾಲಿ ಆಗಲ್ಲ, ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ. ನೀವು ಮಲ್ಕೋವರೆಗೂ ಇಂಟರ್ನೆಟ್ ಅನ್ನೋದು ಯೂಸ್ ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಇದೆ. ಆ ಸೆಟ್ಟಿಂಗ್ಸ್ ನಾನು ನಿಮಗೆ ಹೇಳ್ತೀನಿ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್. ಮೊದಲ ಮುಟ್ಟು ಎಲ್ಲ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋದು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ತುಂಬ ಜನ ಎಲ್ಲರೂ ಕೂಡ ನಾವೆಲ್ಲ ಯೂಸ್ ಮಾಡೋದು ಯೂಟ್ಯೂಬ್. ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಯೂಸ್ ಮಾಡೋದು ಯೂಟ್ಯೂಬ್. ಆದರೆ ಬಟ್ ಯೂಟ್ಯೂಬ್ನಿಂದ ಕೂಡ ನಮ್ಮ ಇಂಟರ್ನೆಟ್ ಅನ್ನೋದು ಖಾಲಿ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ. ಯಾಕೆಂದರೆ ಈಗ ನೀವು ನೋಡ್ಕೊಳ್ಬೋದು ಯೂಟ್ಯೂಬ್ನಲ್ಲಿ ಈ ರೀತಿ ನಿಮಗೆ ಪ್ರತಿಯೊಂದು ವಿಡಿಯೋ ಸಜೆಷನ್ ಆಗ್ತಾ ಇರುತ್ತೆ. ಯಾವುದೋ ಒಂದು ವಿಡಿಯೋ ನೋಡ್ಕೊಡೋದು ವಿಡಿಯೋ ನಾವು ಕ್ವಾಲಿಟಿ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಇರ್ತೀವಿ. ನಾನು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಅಂದ್ಬಿಟ್ಟು ಯಾವುದೋ ಒಂದು ವಿಡಿಯೋ. ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನಾನು ಯಾವುದೋ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಓಕೆ, ಹೀಗೆ ಈ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಜಸ್ಟ್ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕ್ವಾಲಿಟಿ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ಕ್ವಾಲಿಟಿ ಏನು ನೋಡ್ಕೊಳ್ಬೋದು, ಅಡ್ವಾನ್ಸ್ ಕ್ವಾಲಿಟಿ ಅಂದರೆ ಇದರಲ್ಲಿ ನೀವು ನೋಡ್ಕೊಳ್ಬೋದು 180 ಅಂದರೆ 1080 HP 4K ವಿಡಿಯೋ ಈ ರೀತಿ ಕ್ವಾಲಿಟಿ ಅನ್ನೋದು ಸೆಲೆಕ್ಟ್ ಮಾಡಿರುತ್ತೆ. ಅದ್ರ ಬಟ್ ತುಂಬ ಜನರಿಗೆ ಗೊತ್ತಾಗಲ್ಲ. ಆ ಕ್ವಾಲಿಟಿನಿಂದನೇ ನಮ್ಮ ಇಂಟರ್ನೆಟ್ ಅನ್ನೋದು ಏನಾಗ್ತೈತೆ ಯೂಸ್ ಆಗ್ತಾ ಹೋಗುತ್ತೆ. ಅದು ನಮಗೆ ಗೊತ್ತಾಗಲ್ಲ. ಈ ರೀತಿ ಮಾಡಿ ನಮ್ಮ ಇಂಟರ್ನೆಟ್ ಕೂಡ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಕೆಲವೊಂದು ಸೆಟ್ಟಿಂಗ್ಸ್ ಮಾಡಬೇಕು. ಏನಪ್ಪ ಸೆಟ್ಟಿಂಗ್ಸ್ ತುಂಬ ಸಿಂಪಲ್. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರ್ತದೆ. ಏನಪ್ಪ ಆಪ್ಷನ್ ಅದು ತುಂಬ ಸಿಂಪಲ್. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಏನಿಲ್ಲ ಡೇಟಾ ಸೇವಿಂಗ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ನೋಡಿ ಡೇಟಾ ಸೇವಿಂಗ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಡಾಟಾ ಸೇವಿಂಗ್ ಅಂತ ಮೋಡ್ ಅಂತ ಇದೆ. ಜಸ್ಟ್ ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಒಂದು ಡೇಟಾ ಅನ್ನೋದು ಸೇವ್ ಆಗುತ್ತೆ. ಆಟೋಮೆಟಿಕ್ ಕ್ವಾಲಿಟಿ ಸೇವ್ ಆಗುತ್ತೆ. ಅದ್ರ ಜೊತೆ ಇದರಲ್ಲಿ ನೀವೇನು ಓನ್ಲಿ ಡೌನ್ಲೋಡ್ ವೈಫೈ ಅಂತ ಏನಿಲ್ಲ, ಇದು ಜಸ್ಟ್ ಇದನ್ನ ಆಫ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ಹತ್ರ ಇಂಟರ್ನೆಟ್ ಇದ್ದರೆ ಅದನ್ನ ಆನ್ ಮಾಡ್ಕೊಳ್ಳಿ. ಇದೇನು ಪ್ರಾಬ್ಲಮ್ ಇಲ್ಲ. ಇಷ್ಟು ನೀವು ಇದು ಮಾಡ್ಕೊಂಡು ಮತ್ತೆ ಅದ್ರ ಜೊತೆ ನೀವು ಏನಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ಇದು ಮೇನ್ ಇಂಪಾರ್ಟೆಂಟ್ ಅಪ್ಲೋಡ್ ವೇರಿ ವೈಫೈ ಅಂತ ಇದನ್ನು ಎನೇಬಲ್ ಮಾಡ್ಕೊಳ್ಳಿ, ಡಿಸೇಬಲ್ ಮಾಡ್ಕೊಳ್ಳಿ. ಇದು ಆನ್ ಮಾಡೋಕ್ಕೋಗ್ಬಿಡಿ. ಯಾಕಂದ್ರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಇದನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ನಿಮ್ಮೊಂದು ವೀಡಿಯೋ ಕ್ವಾಲಿಟಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ನಿಮ್ಮ ಇಂಟರ್ನೆಟ್ ಕೂಡ ಸೇವ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ತೆಳಗಡೆ ಒಂದು ಆಪ್ಷನ್ ಕೂಡ ಕೊಡಿದೆ ನೋಡಿ, ಮೊಬೈಲ್ ಡಾಟಾ ಯೂಸಿಂಗ್ ರಿಮೈಂಡರ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಮಾಡೋದಿಲ್ಲ, ನೀವು MB ಅಂತ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ 700 MB ಅಂತ ಸೆಟ್ ಮಾಡ್ತೀನಿ. 700 MB ಮೇಲೆ ಸೆಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ ಸೇವ್ ಆಗುತ್ತೆ. ಸೇವ್ ಆಗೋದ್ರೆ ಇದೇನಪ್ಪ ನಾನು ಯೂಟ್ಯೂಬ್ನಲ್ಲಿ 700 MB ವರೆಗೆ ಯೂಸ್ ಮಾಡ್ಬೋದು. 700 MB ಗೆ ಮೇಲ್ಗಡೆ
ಏನಾದರೂ ಯೂಸ್ ಮಾಡ್ತಾರೆ ಯೂಟ್ಯೂಬ್ದವ್ರೊಂದು ನೋಟಿಫಿಕೇಶನ್ ಕಳಿಸ್ತಾರೆ ಇಷ್ಟು ಎಂ ಬಿ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಖಾಲಿ ಇದೆ ನಿಮ್ಮೊಂದು ಇಂಟರ್ನೆಟ್ ನೀವು ಏನು ಮಾಡಿ ಯೂಟ್ಯೂಬ್ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಮೊದಲನೇ ಸೆಟ್ಟಿಂಗ್. ಇದು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕು. ಮತ್ತು ಯೂಟ್ಯೂಬ್ನಲ್ಲಿ ಸೆಕೆಂಡ್ ಸೆಟ್ಟಿಂಗ್ ಕೂಡ ಇದೆ. ಏನಪ್ಪ ನೀವು ಯೂಟ್ಯೂಬ್ನಲ್ಲಿ ನೋಡ್ತಾ ಹೋದರೆ ಜಸ್ಟ್ ಯೂಟ್ಯೂಬ್ನಲ್ಲಿ ಆಟೋಮೆಟಿಕ್ ವೀಡಿಯೋ ಪ್ಲೇ ಹೋಗುತ್ತೆ. ಅಂದರೆ ನೀವು ಯೂಟ್ಯೂಬ್ ವೀಡಿಯೋನೇ ಆನ್ ಮಾಡಿ ನೋಡಿ, ಜಸ್ಟ್ ಈ ವಿಡಿಯೋನ ಪ್ಲೇ ಮಾಡಿಲ್ಲ, ಜಸ್ಟ್ ಆಟೋಮೆಟಿಕ್ ಯೂಟ್ಯೂಬ್ ಆ ಒಂದು ವಿಡಿಯೋ ಪ್ಲೇ ಆಗ್ತದೆ. ಇದರಿಂದ ಕೂಡ ನಿಮ್ಮ ಇಂಟರ್ನೆಟ್ ಅನ್ನೋದು ವೇಸ್ಟ್ ಆಗ್ತಾ ಇರ್ತದೆ, ಅದು ನಿಮಗೆ ಗೊತ್ತಾಗಲ್ಲ. ಅದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಅದೇ ಒಂದು ತುಂಬ ಸಿಂಪಲ್. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜನರಲ್ ಅಂತ ಇರುತ್ತೆ. ಜನರಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲೇ ಬ್ಯಾಕ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಏನಿದ್ರ ಇಲ್ಲಿ ನೀವು ಏನು ಮಾಡ್ಕೊ ಆಫ್ ಮಾಡ್ಕೊಳ್ಬೇಕು. ಜಸ್ಟ್ ತುಂಬ ಜನ ಏನು ಮಾಡ್ತಾ ಇರ್ತಾರೆ ಆಲ್ಸೋ ಅಂತ ಇಟ್ಬಿಡ್ತಾರೆ. ಆಲ್ಸೋ ಇಡೋಕೆ ಹೋಗ್ಬೇಡಿ, ವೈಫೈ ಕೂಡ ಇಡೋಕೆ ಹೋಗ್ಬೇಡಿ. ಜಸ್ಟ್ ನೋ ಆಫ್ ಅಂತ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿ ವೀಡಿಯೋ ಫ್ಲೋ ಆಗಲ್ಲ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ನೀವು ಈ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಇದು ಮೊದಲನೇ ಬಂದ್ಬಿಟ್ಟು ಯೂಟ್ಯೂಬ್. ಇನ್ನು ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಸೇವ್ ಆಗುತ್ತೆ ನಿಮ್ಮ ಡೇಟಾ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್. ತುಂಬ ಜನ ಇನ್ಸ್ಟಾಗ್ರಾಮ್ ಕೂಡ ರೀಲ್ಸ್ ನೋಡ್ತಾ ಇರ್ತಾರೆ. ಜಸ್ಟ್ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸೆಟ್ಟಿಂಗ್ಸ್ ಒಂದು ಆಫ್ ಮಾಡ್ಕೊಳ್ಬೇಕು. ಅದು ಅಂದರೆ ಆನ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್. ಏನಪ್ಪ ಅಂದರೆ ಸೆಟ್ಟಿಂಗ್ ಅಂದರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡ್ಕೊಳ್ಳಿ. ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೊಂದು ಆಪ್ಷನ್ ಬರುತ್ತೆ. ಆ ಒಂದು ಏನಪ್ಪ ಆಪ್ಷನ್ ಅಂದರೆ ತುಂಬ ಸಿಂಪಲ್, ನೋಡಿ ತೋರಿಸ್ತೇನೆ ನಾನು. ಡಾಟಾ ಯೂಸ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇದೆಯಲ್ಲ, ಜಸ್ಟ್ ಇನ್ನೇನು ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಸೇವ್ ಅಂತ ಒಂದು ಮೊದಲನೇ ಆಪ್ಷನ್ ಬರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದಿಗೆ ಎಕ್ಸಾಂಪಲ್ ಈಗ ನೀವು ಈ ರೀಲ್ಸ್ ನೋಡ್ತಾರೆ, ಈ ಒಂದು ರೀಲ್ಸ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಈ ಒಂದು ರೀಲ್ಸ್ ಇದಲ್ಲ, ಜಸ್ಟ್ ಈ ಒಂದು ರೀಲ್ಸ್ ಏನು ಕ್ವಾಲಿಟಿ ಏನಿದಲ್ಲ ಅದು ಕಡಿಮೆ ನಿಮಗೆ ಕ್ವಾಲಿಟಿಯಲ್ಲಿ ನಿಮಗೆ ರೀಲ್ಸ್ ಅನ್ನೋದು ಪ್ಲೇ ಆಗುತ್ತಾ ಹೋಗುತ್ತೆ. ಅದೇ ನೀವು ಡಾಟಾ ಸೇವ್ ಆನ್ ಮಾಡಿ ಅಂದ್ರೆ ಹೈಯೆಸ್ಟ್ ಕ್ವಾಲಿಟಿ ಬರುತ್ತೆ. ಹೈಯೆಸ್ಟ್ ಕ್ವಾಲಿಟಿ ಬರೋದ್ರೆ ನಿಮ್ಮೊಂದು ಇಂಟರ್ನೆಟ್ ಜಾಸ್ತಿ ಖರ್ಚಾಗುತ್ತೆ, ಇಂಟರ್ನೆಟ್ ಜಾಸ್ತಿ ಯೂಸ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ಕೂಡ ಮಾಡ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್. ಇದು ಆಫ್ ಅಂದರೆ ಇದು ಆನ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ರಿಸೊಲ್ಯೂಷನ್ ಅಂತ ಇದೆಲ್ಲ, ಜಸ್ಟ್ ಇದನ್ನ ಏನು ಮಾಡ್ಕೊಳ್ಳಿ, ನೆವರ್ ಅಂತ ಇಟ್ಬಿಡಿ. ಜಸ್ಟ್ ಇದನ್ನು ಏನಾದರೂ ಮೊಬೈಲ್ ಡೇಟಾ ಅಂತ ಇಟ್ಟರೆ ಆಟೋಮೆಟಿಕ್ ಖಾಲಿ ಆಗಿಬಿಡುತ್ತೆ. ಇದು ಮೊಬೈಲ್ ಡೇಟಾ, ಜಸ್ಟ್ ಇದನ್ನು ನೆವರ್ ಮೇಲೆ ಇಟ್ಬಿಡಿ. ಇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್. ಸೆಕೆಂಡ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್. ಇನ್ನು ಥರ್ಡ್ ಬಂದ್ಬಿಟ್ಟು ಪ್ರತಿದಿನ ಯೂಸ್ ಮಾಡೋದು ಪ್ರತಿಯೊಬ್ಬರು ಕೂಡ ವಾಟ್ಸಪ್. ಮೇನ್ ಇಂಪಾರ್ಟೆಂಟ್. ಪ್ರತಿದಿನ ಎದ್ದ ತಕ್ಷಣ ನೀವು ವಾಟ್ಸಪ್ ಯೂಸ್ ಮಾಡೋದು. ವಾಟ್ಸಪ್ ಸ್ಟೇಟಸ್ ಯಾವ ರೀತಿ ಅದ್ರ ಬಟ್ ಈ ವಾಟ್ಸಪ್ನಿಂದ ಜಾಸ್ತಿ ಇಂಟರ್ನೆಟ್ ನಮ್ದು ಇನ್ನು ಖರ್ಚಾಗ್ತಾ ಹೋಗುತ್ತೆ, ಇಂಟರ್ನೆಟ್ ಜಾಸ್ತಿ ವೇಸ್ಟ್ ಆಗುತ್ತೆ. ಅದ್ರ ಬಟ್ ನಮ್ಗೆ ಗೊತ್ತಾಗಲ್ಲ. ಜಸ್ಟ್ ಇದನ್ನು ಕೂಡ ನೀವು ವಾಟ್ಸಪ್ನಲ್ಲಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಏನಪ್ಪ ಸೆಟ್ಟಿಂಗ್ ತುಂಬ ಸಿಂಪಲ್. ನೀವು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ, ತುಂಬ ಸಿಂಪಲ್. ನಿಮ್ಮೊಂದು ವಾಟ್ಸಪ್ ಮೇಲ್ಗಡೆ 3 ಡಾಟ್ ಇರುತ್ತೆ. ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬರುತ್ತೆ ನೋಡಿ, ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ಅಂತ ಬಂದ್ಬಿಟ್ಟು ಇದನ್ನು ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡಿದ್ರೆ ಏನಾಗುತ್ತೆ, ನೀವು ಯಾವುದೋ ಒಂದು ವೀಡಿಯೋ ಕಾಲ್ ಮಾಡ್ತಾ ಇದ್ರೆ ಅದರೊಂದೊಂದು ವೀಡಿಯೋ ಕ್ವಾಲಿಟಿ ಅಂದರೆ ವೀಡಿಯೋ ಕಾಲ್ ಏನು ಕ್ವಾಲಿಟಿ ಇದೆಲ್ಲ ಆ ಕ್ವಾಲಿಟಿ ಅನ್ನೋದು ಏನು ಮಾಡುತ್ತೆ, ಲೆಸ್ ಮಾಡುತ್ತೆ. ಕಡಿಮೆ ಕ್ವಾಲಿಟಿ ಮೂಲಕ ನೀವು ವೀಡಿಯೋ ಕಾಲ್ ಮೂಲಕ ಮಾತಾಡ್ಬೋದು. ಇದರಿಂದ ನಿಮ್ಮ ಡಾಟಾ ಜಾಸ್ತಿ ಯೂಸ್ ಆಗಲ್ಲ, ಜಾಸ್ತಿ ಖರ್ಚಾಗಲ್ಲ, ಜಾಸ್ತಿ ವೇಸ್ಟ್ ಆಗಲ್ಲ, ಬೇಗ ಜಾಸ್ತಿ ಇಂಟರ್ನೆಟ್ ಖಾಲಿ ಆಗಲ್ಲ. ಮೇನ್ ಇಂಪಾರ್ಟೆಂಟ್. ಇದನ್ನು ಕೂಡ ಮಾಡ್ಕೊಳ್ಳಿ. ಇದರ ನೀವು ಹೇಗಾದರೂ ಮೊಬೈಲಲ್ಲಿ ಮಾತಾಡ್ತಾರೆ ಅದರ ಬಟ್ ಈ ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಯೂಸ್ ಆಗುತ್ತೆ. ಅದೇ ರೀತಿ ಕೂಡ ತೆಳಗಡೆ ಬಂದ್ಬಿಟ್ಟು ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಏನು ಮಾಡಬೇಕು ನೀವು, ಇದು ಸ್ಟ್ಯಾಂಡರ್ಡ್ ಅಂತ ಇರಬೇಕು. ತುಂಬ ಜನ ಏನು ಮಾಡ್ತಾರೆ HD ಮೇಲೆ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ತಾರೆ. ಈ HD ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವುದೇ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಏನೇ ಶೇರ್ ಮಾಡಿದ್ರು ಕೂಡ ಎಲ್ಲ HD ಕ್ವಾಲಿಟಿಯಲ್ಲಿ ಇನ್ನೊಬ್ಬರಿಗೆ ಪರ್ಸನ್ಗೆ ಹೋಗುತ್ತೆ. ಆದರೆ ಬಟ್ ಅದರಿಂದ ನಿಮ್ಮ ಇಂಟರ್ನೆಟ್ ಜಾಸ್ತಿ ಇದಾಗುತ್ತೆ, ಯೂಸ್ ಆಗುತ್ತೆ. ಅದರಿಂದ ನಿಮ್ಮ ಇಂಟರ್ನೆಟ್ ಬೇಗ ಫುಲ್ ಆಗುತ್ತೆ, ಖಾಲಿ ಆಗುತ್ತೆ. ಎಲ್ಲ ಜಾಲಿ ಅಂತಾರಲ್ಲ ಆ ರೀತಿ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಇದು ಸ್ಟ್ಯಾಂಡರ್ಡ್ ಅಂತ ಸೇವ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಅದ್ರ ಜೊತೆ ತೆಗೆದ್ಬಿಟ್ಟು ಇಲ್ಲಿ ವಿನ್ ಯೂಸಿಂಗ್ ಮೀಡಿಯಾ ಮೊಬೈಲ್ ಡಾಟಾ ಅಂತ ಜಸ್ಟ್ ಇದನ್ನೇನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇಲ್ಲಿ ನೋಡ್ಕೊಳ್ಳಿ, ಫೋಟೋಸು, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ ಅಂತ ಇದೆಲ್ಲ ಇದನ್ನೆಲ್ಲ ನೀವು ಅನ್ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡೋಕೆ ಹೋಗ್ಬಿಡಿ, ಅನ್ಟಿಕ್ ಮಾಡ್ಕೊಳ್ಳಿ. ಅನ್ಟಿಕ್ ಮಾಡಿದ್ರೆ ಏನುತ್ತೆ, ನೀವು ಸಡನ್ನಾಗಿ ಯಾವುದೊಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನಾದರೂ ಯಾರೋ ಶೇರ್ ಮಾಡಿ ಡೈರೆಕ್ಟಾಗಿ ನಿಮ್ಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಅದರಿಂದ ನಿಮ್ಮ ಇಂಟರ್ನೆಟ್ ಅನ್ನೋದು ಜಾಸ್ತಿ ಯೂಸ್ ಆಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನೆಲ್ಲ ಅನ್ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಕೂಡ ತೆಗೆದ್ಬಿಟ್ಟು ಆಲ್ ಮೀಡಿಯಾ ಅಂತ ಜಸ್ಟ್ ಇದನ್ನು ಕೂಡ ಅನ್ಟಿಕ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್. ಈ ರೀತಿ ಅನ್ಟಿಕ್ ಮಾಡ್ಕೊಳ್ಬೇಕು. ಅದೇ ರೀತಿ ಕೂಡ ತೆಗೆದ್ಬಿಟ್ಟು ಇದು ಕೂಡ ಅನ್ಟಿಕ್ ಮಾಡಿದ್ರೆ ಯಾವುದೇ ರೀತಿ ನಿಮ್ಮ ಹತ್ರ ಸೇವ್ ಆಗಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮೊಂದು ಮೊಬೈಲ್ ಸ್ಟೋರೇಜು ಸೇವ್ ಆಗುತ್ತೆ ಮತ್ತು ಅದರ ಜೊತೆ ನಿಮ್ಮ ಇಂಟರ್ನೆಟ್ ಕೂಡ ಉಳಿಯುತ್ತೆ, ಜಾಸ್ತಿ ವೇಸ್ಟ್ ಆಗಲ್ಲ. ಇದು ಬಂದ್ಬಿಟ್ಟು ನಿಮಗೆ ಮೂರನೇದು ಬಂದ್ಬಿಟ್ಟು ವಾಟ್ಸಪ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಅಲ್ಲ, ಫೋರ್ತ್ ಬಂದ್ಬಿಟ್ಟು ತುಂಬ ಸಿಂಪಲ್. ನಿಮ್ಮೊಂದು ಫೇಸ್ಬುಕ್ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಫೇಸ್ಬುಕ್ನಿಂದ ಕೂಡ ತುಂಬ ಇಂಟರ್ನೆಟ್ ವೇಸ್ಟ್ ಆಗ್ತಾ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಜಸ್ಟ್ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೆಳಗಡೆ ಆಪ್ಷನ್ ಬರುತ್ತೆ, ಕ್ಲಿಯರ್ ಡಾಟಾ ಯೂಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಆಪ್ಷನ್ ಕಾಣುತ್ತೆ ನೋಡಿ, ಡಾಟಾ ಸೇವ್ ಅಂತ ಇದೆಯಲ್ಲ, ಜಸ್ಟ್ ಇನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಡಾಟಾ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ತುಂಬ ಜನಕ್ಕೆ ಡಾಟಾ ಸೇವ್ ಕ್ಲಿಕ್ ಮಾಡಿರಲ್ಲ. ಜಸ್ಟ್ ಡಾಟಾ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮೊಂದು ವೀಡಿಯೋ ಏನು ಫೇಸ್ಬುಕ್ಕಲ್ಲಿ ಬರುವಂಥ ವೀಡಿಯೋ ಏನು ಪ್ಲೇ ಆಗ್ತಾ ಇರ್ತಲ್ಲ, ಆ ಒಂದು ಫೇಸ್ಬುಕ್ಕಲ್ಲಿ ಬರೋ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಏನು HD ಬ್ಲರ್ನ ತೋರಿಸಲ್ಲ, ಎಲ್ಲ HD ಆಗಿ ತೋರಿಸುತ್ತೆ. ಅದ್ರ ಬಟ್ ಸ್ವಲ್ಪ
ಕ್ವಾಲಿಟಿ ಅನ್ನೋದು ಸ್ವಲ್ಪ ಕಡಿಮೆ ಮಾಡುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಬಂದು ಆಟೋಪೇ ಅಂದರೆ ನೀವು ಈಗ ಫೇಸ್ಬುಕ್ನಲ್ಲಿ ಆಟೋಮೆಟಿಕ್ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಾರಲ್ಲ, ಫೇಸ್ಬುಕ್ನಲ್ಲಿ ಆಟೋಮೆಟಿಕ್ ವಿಡಿಯೋ ಅಂದರೆ ವಿಡಿಯೋ ಪ್ಲೇ ಆಗ್ತಾ ಹೋಗುತ್ತೆ. ಅದು ಕೂಡ ಅದರಿಂದ ನಿಮ್ಮ ಇಂಟರ್ನೆಟ್ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನ ಯಾವತ್ತಿನ ಇಲ್ಲಿ ಆಟೋ ಪ್ಲೇ ಅಂತ ಜಸ್ಟ್ ಇದನ್ನು ಅನ್ಟಿಕ್ ಮಾಡ್ಕೊಳ್ಳಿ. ಜಸ್ಟ್ ಅನ್ಟಿಕ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಆಟೋ ಪೇ ಇಲ್ಲಿ ಇದೆ ನೋಡಿ, ಎವ್ರಿ ಆಟೋ ಪೇ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಆಟೋ ಪೇ ಆಗಲ್ಲ, ಯಾವುದೇ ರೀತಿ ವಿಡಿಯೋ ಪ್ಲೇ ಆಗಲ್ಲ. ವಿಡಿಯೋ ಪ್ಲೇ ಅಂದ್ರೆ ವಿಡಿಯೋ ಆ ರೀತಿ ಅಲ್ಲ, ಆಟೋಮೆಟಿಕ್ ವಿಡಿಯೋ ಪ್ಲೇ ಆಗಲ್ಲ. ನೀವು ವಿಡಿಯೋ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಪ್ಲೇ ಆಗುತ್ತೆ. ಇದರಿಂದ ನಿಮಗೂ ಕೂಡ ಡಾಟಾ ತುಂಬ ಯೂಸ್ ಆಗುತ್ತೆ, ತುಂಬ ಸೇವ್ ಆಗುತ್ತೆ. ಇದು ಬಂದ್ಬಿಟ್ಟು 4ನೇದು. ಇನ್ನು ಕೊನೆಯ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ತುಂಬ ಜನ ಗೊತ್ತೇ ಇರಲ್ಲ. ಆಟೋಮೆಟಿಕ್ ಬೆಳಗ್ಗೆ ಅವ್ರ ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣ ಇಂಟರ್ನೆಟ್ ಖಾಲಿ ಅಂತ ಬಂದ್ಬಿಡುತ್ತೆ. ಅದು ಯಾಕಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಕೆಲವೊಂದಷ್ಟು ಪ್ಲೇಸ್ಟೋರಲ್ಲಿ ಇದ್ದಂಥ ಅಪ್ಲಿಕೇಶನ್ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಆಟೋಮೆಟಿಕ್ ಅಪ್ಡೇಟ್ ಆಗೋದ್ರೆ ಇಂಟರ್ನೆಟ್ ಕೂಡ ಫುಲ್ ಆಗುತ್ತೆ. ಅದು ನೀವು ಚೆಕ್ ಮಾಡ್ಕೊಳ್ಳಿ. ಅದೇ ಹೊರತು ತುಂಬ ಸಿಂಪಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ತುಂಬ ಸಿಂಪಲ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಜಸ್ಟ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಇಂಟರ್ನೆಟ್ ಪ್ರೊಫೆಷನಲ್ ಅಂತ ಇರೋದಿಲ್ಲ, ಜಸ್ಟ್ ಪ್ರೊಸೆಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಪ್ ಡೌನ್ಲೋಡ್ ಅಂತ ಇದಿಲ್ಲ, ಜಸ್ಟ್ ಇದನ್ನೇನು ಮಾಡಿ ನೀವು ಓನ್ಲಿ ಎನಿ ನೆಟ್ವರ್ಕ್ ಅಂತ ಜಸ್ಟ್ ಇದನ್ನು ಓಕೆ ನೀವು ಏನಾದರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತೆಲದ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಇದೆ ನೋಡಿ, ಆಟೋ ಪೇ ವಿಡಿಯೋಸ್ ಅಂದರೆ ಆಟೋ ಪ್ಲೇ ಅಂದರೆ ಆಟೋ ವಿಡಿಯೋಸ್ ಅಂತ ಇದೆ. ಅದ್ರ ಜೊತೆ ತೆಲದ್ಬಿಟ್ಟು ಅದರ ಮೇಲ್ಗಡೆ ಇದೆ ನೋಡಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಇದೆ ನೋಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಿದಿಲ್ಲ, ಈ ಒಂದು ಅಪ್ಡೇಟ್ ಅಂದರೆ ಈ ಒಂದು ಅಪ್ಲಿಕೇಶನ್ ಏನಲ್ಲ, ಇಲ್ಲಿ ನಿಮಗೆ ಗೊತ್ತಿದೆ ಟಿಕ್ ಆಗಿರುತ್ತೆ. ಅದೇನಂತ ಆಟೋ ಅಪ್ಡೇಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕೂಡ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಗೊತ್ತೇ ಇರಲ್ಲ. ಅದ್ರ ಬಟ್ ನಾನೀಗ ಡೋಂಟ್ ಆಟೋ ಅಪ್ಡೇಟ್ ಅಂತ ಇಟ್ಟಿದ್ದೀನಿ. ಅದು ಜಸ್ಟ್ ತುಂಬ ಜನಕ್ಕೆ ಆಟೋ ಅಪ್ಡೇಟ್ ಅಂತ ಇದಿರುತ್ತೆ. ಅದರಿಂದ ಏನುತ್ತೆ, ಅವರು ಇಂಟರ್ನೆಟಲ್ಲಿ ಅವ್ರದ್ದು ಯಾವುದೋ ಒಂದು ಅಪ್ಲಿಕೇಶನ್ ಮೊಬೈಲ್ ಇದ್ದಂಥ ಅಪ್ಲಿಕೇಶನ್ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಒಂದು ಅಪ್ಲಿಕೇಶನ್ 20-30 MB ಹಿಡಿದ್ರೆ ಎಷ್ಟಾಗುತ್ತೆ, ನೀವು 1 GB ಹಾಕ್ಸಿದ್ರೆ ಎಲ್ಲಿ ಉಳಿಯುತ್ತೆ, ಎಲ್ಲ ಉಳಿಯಲ್ಲ. ಆಟೋಮೆಟಿಕ್ ಎಲ್ಲ ಅಪ್ಡೇಟ್ ಆದ್ರಿಂದ ಇಂಟರ್ನೆಟ್ ಬೇಗ ನೀವು ಮೊಬೈಲ್ ಡೇಟಾ ಆನ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ಡೇಟಾ 90% ಖಾಲಿ ಅಂತ ಬರುತ್ತೆ. ಅದರಿಂದ ಲೋನ್ ಹಾಕ್ಸ್ಕೊಳ್ಳಿ 1 GB ಅಂತ ಬರುತ್ತೆ ಮತ್ತೆ ಮೆಸೇಜ್. ಆ ಒಂದು ಕಾರಣಕ್ಕೋಸ್ಕರ ಇದೇನು ಮಾಡಿ ಡೋಂಟ್ ಆಟೋ ಪೇ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಇಂಟರ್ನೆಟ್ ಯಾವುದೇ ರೀತಿ ಅಪ್ಡೇಟ್, ನೀವು ಯಾವುದೊಂದು ಅಪ್ಲಿಕೇಶನ್ ಬೇಕಾದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅಪ್ಡೇಟ್ ಬೇಡ. ಡೋಂಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದೇ ರೀತಿ ಅಪ್ಡೇಟ್ ಆಗಲ್ಲ. ಮದುವೆ ಮಾಡ್ಬಿಟ್ಟು ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇಷ್ಟು ಸೆಟ್ಟಿಂಗ್ಸ್ ನೀವು ಮಾಡ್ಕೊಳ್ಳಿ, ನಿಮ್ಮೊಂದು ಇಂಟರ್ನೆಟ್ ಆದಷ್ಟು ಬೇಗ ಸೇವ್ ಆಗುತ್ತೆ. ಜಾಸ್ತಿ ಅಂದರೆ ಬೆಳಗಿನಿಂದ ಸಾಯಂಕಾಲವರೆಗೆ ಇಂಟರ್ನೆಟ್ ಬರುತ್ತೆ. ಇದರಿಂದ ನಿಮಗೆ ಇಂಟರ್ನೆಟ್ ಕೂಡ ಇದಾಗಲ್ಲ, ಯಾವುದೇ ರೀತಿ ಜಾಸ್ತಿ ಯೂಸ್ ಆಗಲ್ಲ, ಖರ್ಚಾಗುತ್ತೆ. ಈ ರೀತಿ ಮಾಡ್ಕೊಂಡು ನೀವು ನಿಮ್ಮೊಂದು ಇಂಟರ್ನೆಟ್ ಸೇವ್ ಮಾಡ್ಕೊಳ್ಬೋದು. ಆದಷ್ಟು ಬೇಗ ಇಂಟರ್ನೆಟ್ ಖಾಲಿ ಆಗ್ತದೆ ಅನ್ನೋರು ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ಬೇಗ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ. ಆದಷ್ಟು ನಿಮಗೆ ಒಂದು ಸಾಯಂಕಾಲವರೆಗೆ ಬರುತ್ತೆ. ಆದಷ್ಟು ನೀವು ಯೂಸ್ ಮಾಡ್ತಾವೆ, ಎಷ್ಟೇ ಯೂಸ್ ಮಾಡ್ಕೊಳ್ಳೋ ಬೇಗ ಖಾಲಿ ಆಗಲ್ಲ. ಈ ರೀತಿ ನಿಮ್ಮ ಇಂಟರ್ನೆಟ್ ಸೇವ್ ಕೂಡ ಆಗುತ್ತೆ ಅಂತ ಇನ್ನೊಳಗೆ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.